ನನಗೊಂದು ಚಿಕ್ಕ ಕತೆ ಹೇಳ್ತೀನಿ. ಆಫ್ರಿಕಾದ ಪುಟ್ಟ ಪ್ರಾಣಿಯ ಕತೆ. ಒಂದು ಚಿಕ್ಕ ಹುಳ ಅದಕ್ಕೆ ನಡ್ಕೊಂಡ್ಬರ್ತಿತ್ತು. ಒಂದು ದೈತ್ಯ ಒಂದು ಪ್ರಾಣಿ ಬಂದು ಏನಾದ್ರು ಫಸ್ಕ್ ಹಾಕ್ಬೇಕು. ಆಗ ಹುಳ ಹೇಳ್ಬೇಕು, 1 ನಿಮಿಷ ಇರಪ್ಪ, 2 ನಿಮಿಷ ಟೈಮ್, ಆಮೇಲೆ ಸಾಯಿಸ್ತಾನೆ. ಸರಿನಪ್ಪ, ಚಿಕ್ಕ ಹುಳ ಏನೋ ಕೇಳ್ತಾ ಇದೆಯಾ, ಏನು ಮಾಡ್ತೀಯ ಅಂದರೆ ಆ ಹುಳ ಅಲ್ಲೇ ಬಿದ್ದು ಒಂದು ಸ್ವಲ್ಪ ಹೊರಲಾಡಿ ಆ ಕಡೆ ಈ ಕಡೆ ಪಂಚಿಗ ನೆಲದ ಮಾರ್ಕ್ ಮಾಡಿ ದೇಹಕ್ಕೆಲ್ಲ ಒಂದು ಸ್ವಲ್ಪ ಗಾಯ ಮಾಡಿಕೊಂಡು ಈಗ ನಾನು ಸಾಯಿಸ್ಬೇಕು. ದೈತ್ಯ ಪ್ರಾಣಿ ಹೇಳ್ತಂತೆ, ಆಮೇಲೆ ನಾನು ಮಾಡಿದ್ದೇನೆ ಇಷ್ಟೊತ್ತು. ಅದಕ್ಕೆ ಆ ಹುಳ ಹೇಳ್ತಂತೆ, ನಾನು ಹೇಗಿದ್ರು ಸಾಯ್ತೀನಿ, ಆದರೆ ಮುಂದಿನ ತಲೆಮಾರಿ ನಾನು ಸುಮ್ಮನೆ ಸತ್ಯ ಅಂತ ಆಗಬಾರ್ದು, ಹೋರಾಟ ಮಾಡಿದೆ ಅಂತ. ಯಾಕೆಂದರೆ ನಾಳೆ ಬರೆಯುವ ಇತಿಹಾಸದಲ್ಲಿ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು, ಮೌನವಾಗಿ ತೋರನ್ನ ಯಾರು ಕ್ಷಮಿಸೋದಿಲ್ಲ. ಅಲ್ವೇ, ಸಾಯಕ್ಕೆ ಮುಂಚೆ ಸಾಯ್ಬಾರ್ದ್ರಿ ಅಲ್ವೇನ್ರಿ? ಪ್ರವಾಹದಲ್ಲಿ ಪಚ್ಕೊಂಡು ಹೋಗೋಕ್ಕೆ ಸತ್ ಮೀನುಗಳು ಸಾಕು, ಎದುರೀಜಕ್ಕೆ ಜೀವಂತವಾಗಿರ್ಬೇಕು ಮೀನುಗಳು. ನಾವೆಲ್ಲ ಜೀವಂತ ಮೀನುಗಳಾಗೋಣ.